ಇದು ಬಹಳ ವರ್ಷದ ಕರ್ನಾಟಕ ರಾಜ್ಯದ ಜನರ ಬಯಕೆಯಾಗಿದೆ. ಇದು ಮೊದಲು 1996ನಿಂದ ಪ್ರಾರಂಭ ಆಗಿದೆ. ಇದೇನು ಹೊಸದಾಗಿ ಯಾರು ಓಟ್ ಹಾಕಿಲ್ಲ. 1996 ಪವರ್ ಪ್ರಾಜೆಕ್ಟ್ನಿಂದ ಪ್ರಾರಂಭ ಆಗಿ ನಾನು ನೀರಾವರಿ ಸಚಿವ 2012 ಬಹಳಷ್ಟು ಪ್ರದೇಶ ಮುಳುಗಿ ಹೋಗುತ್ತೆ ಅಂತ, ಅದು ಡೆನ್ಸ್ ಫಾರೆಸ್ಟ್ ಮುಳುಗಿ ಹೋಗುತ್ತೆ ಅಂತ ತಡೆಗಟ್ಟಲು ಬದಲಾವಣೆಯನ್ನು ಮಾಡಿ DPR ತಯಾರು ಮಾಡಿದ್ವಿ. ಇವರು ಪಾದಯಾತ್ರೆಯನ್ನು ಮಾಡದೇ ಇದ್ರೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದಿರೋದು. ಪಾದಯಾತ್ರೆ ಮಾಡಿದ್ದಕ್ಕಾಗಿ ತಮಿಳುನಾಡಿನವರು ಮಿಸ್ಲಿನಿಯಸ್ ಕೇಸ್ ಹಾಕಿದ್ರು. ಮಿಸ್ಲಿನಿಯಸ್ ಕೇಸಲ್ಲಿ ಅದು ನಿಲ್ಲೋದಲ್ಲ ಅಂತ ನಮ್ಗೆ ಗೊತ್ತಿದೆ. ಆದ್ದರಿಂದ ಇವತ್ತು ನಾವು ಬಹಳ ಬುದ್ಧಿವಂತಿಕೆಯಿಂದ ಇದರಲ್ಲಿ ಎಲ್ಲ ಪ್ರೊಸೀಜರನ್ನು ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೋಬೇಕು. ಯಾಕಂದರೆ ಈಗ ನಡೆಯುವಂಥ ಪ್ರೊಸೀಜರಲ್ಲಿ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅವ್ರಿಗೆ ಕೋರ್ಟ್ಗೆ ಹೋಗೋ ಅವಕಾಶ ಇದೆ, ಅವ್ರು ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇದನ್ನು CWCಯಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ತಾವು CWMAದಲ್ಲಿ ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅದು ಎಲ್ಲಿಗೆ ನಿಂತು ಹೋಗಿತ್ತೋ ಅಲ್ಲಿಂದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕನ್ನುವಂಥ ಮನವಿಯನ್ನು ಮಾಡ್ತೇನೆ. ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ವಿಶ್ವಾಸದಲ್ಲಿ, ಸೌಹಾರ್ದತೆಯಲ್ಲಿ ಇದೊಂದು ಮಹತ್ವದ ಯೋಜನೆಗೆ ಅನುಮತಿಯನ್ನು ಪಡ್ಕೊಂಡ್ರೆ ಮುಂದೆ ಲೀಗಲ್ ಬ್ಯಾಟ್ಲಲ್ಲೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಇದರಲ್ಲಿ ರಾಜಕೀಯ ಬೆರೆಸೋದಾಗ್ಲಿ ಅಥವಾ ರಾಜಕೀಯ ಪ್ರತಿಷ್ಠೆ ಮಾಡಿದರೆ ಖಂಡಿತ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಆಗ್ತದೆ. ಇಷ್ಟು ಸಲಹೆಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಎರಡನೇದಾಗಿ ಮೆಕ್ಕೆಜೋಳ. ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ. ಸುಮಾರು 18-19 ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ. ಕಳೆದ ವರ್ಷ 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು. ಈ ವರ್ಷ 17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ಸ್ ಆಗ್ಬೋದು ಅನ್ನುವಂಥ ಅಂದಾಜು ಮಾಡಲಾಗಿದೆ. ಅಂದರೆ ಸುಮಾರು 2-2.5 ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ. ಬೆಳೆದಿರುವ ಬೆಳೆಗೆ ಯೋಗ್ಯವಾದ ಬೆಲೆಯೂ ಇಲ್ಲ. ಕಳೆದ ವರ್ಷ 2,000 ಮೇಲೆ ಇತ್ತು. ಆದರೆ ಈ ವರ್ಷ ಬೆಳೆದಿರುವ ಬೆಳೆಗೆ ಕುಸಿದು ಹೋಗಿದೆ. 1,400, 1,500, 1,600 ಆಗಿದೆ. ಹೀಗಾಗಿ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ. ಕಬ್ಬು 4-5 ಜಿಲ್ಲೆಗೆ ಸೀಮಿತ ಇದ್ರೆ ಅದು 6-7 ಜಿಲ್ಲೆಗೆ ಸೀಮಿತ ಇದ್ರೆ ಇದು 19-20 ಜಿಲ್ಲೆಗೆ ಸೀಮಿತ ಇದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಆದ್ರಿಂದ ಈಗಾಗಲೇ MSPನ ಕೇಂದ್ರ ಸರ್ಕಾರ ಏನು ಮಾಡಿದೆ 2,400, ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ. ಇದನ್ನ ಖರೀದಿಯನ್ನ ಪ್ರಾರಂಭ ಮಾಡಬೇಕು. ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ, ಅದೇನು ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಖರೀದಿ ಮಾಡಿದ್ರೆ ಕೇಂದ್ರ ಎಂದೂ ಬೇಡ ಅನ್ನೋದಿಲ್ಲ. ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ. ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನ ಕಳಿಸಿ, ಇದು ನಾನ್ ಪೆರಿಷಬಲ್ ಗುಡ್ಸ್, ಇದು ಮೆಕ್ಕೆಜೋಳ, ಇದನ್ನ ಇಟ್ಟು ಮಾರಬಹುದು. ಮತ್ತೆ ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ಹಣವನ್ನ ತುಂಬ್ಕೋಬಹುದು. ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ. ಆದ್ರಿಂದ ತಡ ಮಾಡದೇನೆ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ರೈತರು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಕೂಡಲೇ ಮೆಕ್ಕೆಜೋಳ ಖರೀದಿಯನ್ನ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು. ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ರೈತ ವಿರೋಧಿ ಧೋರಣೆ ಇದೆ. ಅದನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಪ್ರಧಾನಮಂತ್ರಿ ಭೇಟಿಯಾಗಿದ್ದಾರೆ. ಅದ್ರ ಸಂಪೂರ್ಣ ವರದಿನ ನಮ್ಗೇನು ಹೇಳಿಲ್ಲ. ಅವರು ಹೇಳಿದ್ರೆ ನಾವೇನು ಸಹಕಾರ ಮಾಡಬೇಕು ನಾವು ಇರ್ಲಿ. ಆಮೇಲೆ ಒಂದೊಂದು ದಿವಸ ಹೇಳೋಣ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ
ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಲಿ.